ನಮ್ಮ ಏರಿಯಾದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಮಳೆ ಬಂದಾಗ ಟ್ರಾಫಿಕ್ ಅವರು ಕರೆಕ್ಟಾಗಿ ಕೆಲಸ ಮಾಡಿದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಸಾಯಂಕಾಲ ಹೊತ್ತು ಮಳೆ ಬಂದರೆ ತುಂಬ ಇಲ್ಲಿ ನೀರು ಜಾಮ್ ಆಗಿಬಿಡುತ್ತೆ. ಅಂಡರ್ ಪಾಸ್ಗಳಲ್ಲಿ ಪಂಪ್ ಸೆಟ್ಗಳು ಸಿಸ್ಟಮ್ ಮಾಡಬೇಕು ಸರ್. ನಮಸ್ಕಾರ ವೀಕ್ಷಕರೇ, ಮಳೆಗಾಲ ಬಂತು ಅಂದರೆ ಸಾಕು ಬೆಂಗಳೂರಿನಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸೋದನ್ನು ಕಾಣ್ಬೋದಾಗಿದೆ. ಇಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು, ಡ್ರೈನೇಜ್ನ ಸಮಸ್ಯೆ ಇರ್ಬೋದು, ಟ್ರಾಫಿಕ್ನ ಸಮಸ್ಯೆ ಇರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನು ಸಾರ್ವಜನಿಕರು ಎದುರಿಸ್ತಾರೆ. ಮಳೆಗಾಲ ಈಗಷ್ಟೇ ಆರಂಭ ಆಗ್ತಾ ಇದೆ, ಈಗಾಗಲೇ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರಿನ ಬೆಳ್ಳಂದೂರಿನಲ್ಲಿದ್ದೀವಿ. ಇಲ್ಲಿಯ ಜನರು ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ ಮಳೆಗಾಲ ಬಂತು ಅಂದರೆ, ಮತ್ತು ಅವರು ಸರ್ಕಾರಕ್ಕೆ ಯಾವ ರೀತಿಯಾದ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಕೊಡ್ತಾರೆ ಅಂತ ಹೇಳಿ ಇಲ್ಲಿರುವಂತಹ ಸಾರ್ವಜನಿಕರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಭಯ ಶುರುವಾಗುತ್ತೆ. ಯಾಕಪ್ಪ ಈ ಮಳೆಗಾಲ ಬರುತ್ತೆ ಅಂತ ಬೆಂಗಳೂರಲ್ಲಿ. ಸೊ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ? ಪ್ರಾಬ್ಲಮ್ಮು ನೀರು ತುಂಬ್ಕೊತೈತೆ, ಕೆಲವು ಕಡೆ ಜಾಮ್ ಆಗ್ತೈತೆ. ಈ ರಿಂಗ್ ರೋಡ್ ಅಂತೂ ಫುಲ್ ಓವರ್ ಜಾಮ್ ಆಗಿ 1 ಅವರ್ 10 ನಿಮಿಷ ಡ್ರಾಪ್ ಮಾಡೋದು 3/4 ಗಂಟೆ 1 ಅವರ್ ಆಗ್ತೈತೆ. ಅದರಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತೈತೆ. ಈ ಹೊಂಡ ಗುಂಡಿಗಳ ಸಮಸ್ಯೆ ಏನಿದೆ? ಹಳ್ಳ ಗುಂಡಿ ರೋಡಲ್ಲಂತೂ ಬೇಜಾನವೆ. ಎಲ್ಲಿ ನೀರು ತುಂಬಿರ್ತದೆ, ಎಲ್ಲಿ ಇದ್ದಾಗಿರ್ತದೆ ಗೊತ್ತಾಗಿರಲ್ಲ. ಮೇನ್ ಪ್ರಾಬ್ಲಮೇ ಇದು. ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು? ಮುಂದೆ ಜೋರಾಗುತ್ತೆ. ಮತ್ತು ಮೇನ್ ಏನಪ್ಪ ಅಂದರೆ ಚೇಂಬರ್ಗಳು ಕ್ಲೀನಾಗಿರಬೇಕು, ನೀರು ನಿಂತ್ಕೋಬಾರ್ದು ರೋಡಲ್ಲಿ. ಅದೇ ಮೇನ್ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ವಿತೌಟ್ ಮಳೆನೂ ಇಲ್ಲಿ ಹೆವಿ ಟ್ರಾಫಿಕ್ ಇದೆ. ಸೊ ಆ ಪಾಯಿಂಟ್ ಇದು ಬೇಸಿಕಲಿ. ಪ್ಲಸ್ ಇನ್ನೂ ಮೆಟ್ರೋದು ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಇವಾಗ ರೀಸೆಂಟಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಸೊ ರಿಕ್ವೆಸ್ಟ್ ಏನಂದರೆ, ಎಷ್ಟು ಬೇಗ ಮೆಟ್ರೋ ಕೆಲಸ ಆಗುತ್ತೆ ಅಷ್ಟು ಬೇಗ ಇದು ಟ್ರಾಫಿಕ್ಕು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ. ಮಳೆ ಬಂದರೆ 2 ವೀಲರ್ಸು ಒಂದು ಕಡೆ ನಿಂತೋಗುತ್ತೆ, ಮತ್ತು ಡ್ಯೂ ಟು ಟ್ರಾಫಿಕ್ ಹೆವಿ ವೆಹಿಕಲ್ಸ್ ಇದೆ ಅಲ್ಲ. ಸೊ ಆದ್ದರಿಂದ ತುಂಬ ಕಷ್ಟ ಆಗ್ತಾಯಿದೆ. ಸೊ ನಾವು ಇಲ್ಲಿಂದ ಹೊಸಕೋಟೆ ಹೋಗಬೇಕು, ಆಲ್ಮೋಸ್ಟ್ ನಮ್ಮ 3 ಅವರ್ಸ್ ಆಗಿಬಿಡುತ್ತೆ. ಟ್ರಾವೆಲಿಂಗಲ್ಲೇ ನಮಗೆ 6 ಅವರ್ಸ್ ಹೋಗ್ತಾಯಿದೆ. ರಸ್ತೆ ಗುಂಡಿ ಮತ್ತು ಕಸದ ಸಮಸ್ಯೆ ಬಗ್ಗೆ ಏನಾಯ್ತು? ಅದು ಸ್ವಲ್ಪ ರಸ್ಟ್ ಆಗಿದೆ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್. ಅದು ಸ್ವಲ್ಪ ನೋಡಿಕೊಂಡು BBMP ಅವರು ಸೊ ಎಲ್ಲಿ ಏನು ಕೆಲಸ ಮಾಡಬೇಕಂದ್ರೆ ಅಧಿಕಾರಿಗಳು ಫೀಲ್ಡಲ್ಲಿ ಇಳಿದು ಕೆಲಸ ಮಾಡಿದ್ರೇ ಗೊತ್ತಾಗೋದು. ಮಳೆಯಿಂದ ಸಮಸ್ಯೆಗಳಾಗಬಾರ್ದು ಅಂದರೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಯೂಶ್ವಲಿ ಫಸ್ಟ್ ಆಫ್ ಆಲ್ ಅದು ಗುಂಡಿಗಳು ಏನಿದೆ ಮತ್ತು ರಸ್ತೆಗಳು ಏನು ಕೆಟ್ಟೋಗಿದೆ ಅದೆಲ್ಲ ಸರಿ ಮಾಡಿಸ್ಬೇಕು. ಸೊ ಮಳೆ ಬಂದರೆ ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ವಾಟರ್ ನಿಂತಿರುತ್ತೆ. ಡ್ಯೂ ಟು ದಟ್ ಆಕ್ಸಿಡೆಂಟ್ಸು ಆಗುತ್ತೆ, ಸ್ಕಿಡ್ ಆಗೋದು. ಸೊ ಅದೆಲ್ಲ ಮತ್ತು ರೋಡ್ ಏನಿದೆ ಅದು ಸ್ವಲ್ಪ ಎಲ್ಲಿ ಕೆಟ್ಟೋಗಿದೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕು. ಮಳೆ ಬಂದಾಗ ಟ್ರಾಫಿಕ್ ಅವರು ಕರೆಕ್ಟಾಗಿ ಕೆಲಸ ಮಾಡಿದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕನ್ಸ್ಕೊಂಡಿದ್ದಾರೆ, ಅವರೇ CM ಆಗಿದ್ದಾರೆ. ಹೌದು. ಏನು ಹೇಳ್ತೀರಾ? ಅವರು ಒಂದು ಕೆಲಸ ಮಾಡಲ್ಲ ಸರ್, ಸುಮ್ಮನೆ ಹೆಸರಿಗಷ್ಟೇ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಏನು ಆಗ್ತಾಯಿಲ್ಲ. ಓಕೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಅದು ಸುಮ್ಮನೆ ಫಸ್ಟ್ಲೇ ಚೆನ್ನಾಗಿತ್ತು. ಇವಾಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ, ಅದೇ ಗುಂಡಿ ಬೆಂಗಳೂರು, ಕಸ ಬೆಂಗಳೂರು, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾವ ಕೆಲಸನೂ ಆಗಲ್ಲ ಇವರಿಂದ. ಇವರು ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗಲಿ. ಜನಗಳು ಓಟ್ ಹಾಕಬೇಕಾದ್ರೆ ಯೋಚನೆ ಮಾಡಿ ಓಟ್ ಹಾಕಲಿ. ಮಳೆಗಾಲ ಸ್ಟಾರ್ಟ್ ಆಯಿತು, ಹಾಂ, ಏನೆಲ್ಲ ಸಮಸ್ಯೆಗಳಿದೆ ಸರ್ ನಿಮ್ಮ ಏರಿಯಾದಲ್ಲಿ? ಈ ನಮ್ಮ ಏರಿಯಾದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಈ 2 ವೀಲರೆಲ್ಲ ಜಾಮ್ ಜಾಸ್ತಿ ಮಾಡ್ತಾರೆ, ರ್ಯಾಪಿಡೋದವರೆಲ್ಲ. ಅದರಿಂದ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ಆಮೇಲೆ ಗಾಡಿಗಳಲ್ಲಿ ನೀರೆಲ್ಲ ತುಂಬ ಬಿಡುತ್ತೆ, ಹಳ್ಳ ಪಳ್ಳ ಜಾಸ್ತಿ ಇದೆ. ಇದು ಗೌರ್ಮೆಂಟ್ ಅವರು ಸ್ವಲ್ಪ ಬೇಗವಾಗಿ ರೆಡಿ ಮಾಡಬೇಕು. ಬೆಂಗಳೂರು ರಸ್ತೆಗಳೇಗಿದೆ, ಅದೇ ಜಾಸ್ತಿ ಹಳ್ಳ ಪಳ್ಳ ಇದೆ, ಟ್ರಾಫಿಕ್ ಜಾಮು ಕ್ಲಿಯರ್ ಮಾಡಲ್ಲ ಪೊಲೀಸವರು. ಆಮೇಲೆ ಅಲ್ಲಲ್ಲಿ ಹಿಡ್ಕೊಂಡು ದುಡ್ಡು ಕೇಳೋದು ಅದು ಮಾಡ್ತಾರೆ. ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ ಸರ್? ಚರಂಡಿಗಳೆಲ್ಲ ಕ್ಲೀನ್ ಮಾಡಬೇಕು, ಮೋರಿ ಅದೆಲ್ಲ ಕ್ಲಿಯರ್ ಮಾಡಿದ್ರೆ ಸ್ವಲ್ಪ ಕ್ಲಿಯರ್ ಆಗ್ಬೋದು. ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಈಗಲೇ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಮಾಡಬೇಕು, ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್, ನಾವು ಇಲ್ಲಿ OTಸಲ್ಲಿ ಕೆಲಸ ಮಾಡೋದು. ನಾವು ಇಲ್ಲಿ ಪ್ರೈವೇಟ್ ಎಂಪ್ಲಾಯ್. ನಾವು ಬೆಳಗ್ಗೆ ಬರುವಾಗೂ ತುಂಬ ಟ್ರಾಫಿಕ್ ಇರುತ್ತೆ. ಸಾಯಂಕಾಲ ಹೊತ್ತು ಮಳೆ ಬಂದರೆ ತುಂಬ ಇಲ್ಲಿ ನೀರು ಜಾಮ್ ಆಗಿಬಿಡುತ್ತೆ. ನಾವು 6 ಗಂಟೆಗೆ ಲಾಗೌಟ್ ಮಾಡಿದ್ರೆ, ನಾವು ಲಾಸ್ಟ್ ಟೈಮು ಮೊನ್ನೆ ಒಂದು ರೀಸೆಂಟ್ ಮಳೆ ಬಂತಲ್ಲ, ಆವಾಗ ನಾವು 10ವರೆಗೆಲ್ಲ ಮನೆಗೆ ಹೋಗಿದ್ದೀವಿ. ಫುಲ್ ನೀರು ತುಂಬಿಸ್ಕೊಂಡು ಎಂಪ್ಲಾಯೀಸ್ ಎಲ್ಲ ನಿಂತ್ಕೊಂಡು ಗಾಡಿ ಎಲ್ಲ ತಳ್ಳಿದ್ದಾರೆ. ತುಂಬ ಮಳೆಯಿಂದ ತುಂಬ ಸಮಸ್ಯೆ ಆಗ್ತಾಯಿದೆ ನಮಗೆ.
ಏನು ಮುನ್ನೆಚ್ಚರಿಕೆ ಕ್ರಮಗಳು ಏನು ತಗೋಬೇಕು ಗೌರ್ಮೆಂಟ್ ಅಂತ? ಸರ್ ಡ್ರೈನೇಜ್ ಸಿಸ್ಟಮ್ ಇಲ್ಲಿ ತುಂಬ ವರ್ಸ್ಟ್ ಆಗಿದೆ. ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಸರ್. ಇದು ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಬಗ್ಗೆ ತುಂಬ ಕನಸು ಇಟ್ಕೊಂಡಿದ್ದಾರೆ, ಮುಂದೆ ಸರಿ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಇವಾಗ CM ಆಗಿ ಇದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಬೆಂಗಳೂರು ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರಂತ ತುಂಬ ನಂಬಿಕೆ ಇದೆ. ಅವರು ಲೈಕ್ IT ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಲೈಕ್ IT ಎಂಪ್ಲಾಯೀಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಅವರು ಏನೋ ಒಂದು ಸಮಸ್ಯೆ ನಮ್ಮದು ಮಾಡಿಕೊಡ್ತಾರೆ ಅಂತ ನಾವು ಇದು ಮಾಡಿದ್ದೀವಿ. ಪರಿಸ್ಥಿತಿ ಭಾರಿ ಅಧ್ವಾನ ಆಗಿದೆ ಪರಿಸ್ಥಿತಿ. ಅಂದರೆ ಈ ಕಡೆ ಯಮಲೂರು ಹೋಗೋ ರೋಡ್ ಪೂರ ಜಾಮ್ ಆಗುತ್ತೆ, ನೀರು ಪೂರ ತುಂಬ್ಕೊಂಡ್ಬಿಡುತ್ತೆ. ಈ ಕಡೆ ಸೆಂಟ್ರ್ ರೋಡ್ ಇದು ಜಾಮ್ ಆಗುತ್ತೆ ಎಕೋ ಸ್ಪೇಸ್ ಹತ್ರ. ಮಳೆ ಬಂದು ಸರ್ ಇಲ್ಲಿ ಎಲ್ಲ ಟಾರ್ ರೋಡು ಸಿಮೆಂಟ್ ರೋಡ್ ಇದೆ. ಮಳೆ ಬಂದು ಎಲ್ಲ ಮೇಲೇ ಬರುತ್ತೆ. ಚರಂಡಿಗಳು ಮುಂಚೆನೇ ಕ್ಲೀನ್ ಮಾಡಿಟ್ಟಿರಬೇಕು. ಇನ್ನೊಂದು ಗಾಡಿಗಳಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಜಾಗದಲ್ಲಿ ಮಳೆಗಳು ನೀರು ನಿಂತಾಗ ಅಲ್ಲಿ ಹೋಗಿ ಗಾಡಿಗಳು ರೋಡ್ಗಳೆಲ್ಲ ಅಗಲಿರ್ತಾರಲ್ಲ, ಅಲ್ಲಿ ಹಳ್ಳ ಕೊಡುತ್ತೆ, ಅಲ್ಲಿ ಹೋಗಿ ಒಂದು ಗಾಡಿ ನಿಂತ್ಕೊಂಡ್ಬಿಟ್ರೆ ಅದ್ರ ಹಿಂದೆ 1000 ಗಾಡಿ ನಿಂತ್ಕೊಂತೈತೆ. ಅದು ಮುಂಜಾಗ್ರತಾ ಕ್ರಮವಾಗಿ ಪ್ಯಾಚ್ಗಳು ಇರ್ತಾವಲ್ಲ ಸರ್, ಸ್ವಲ್ಪ ಮುಚ್ಚಬೇಕು, ಮತ್ತು ಚರಂಡಿಗಳು ಕ್ಲೀನ್ ಮಾಡಬೇಕು. ಮತ್ತು ಏನು ಮಾಡ್ಬೇಕು ಸರ್, ಗಾಡಿ ಟೂನಿಂಗ್ಗೆ ಅಂತ ಒಂದು ಹೇಳ್ಬಿಟ್ಟು ಒಂದು ರಿಂಗ್ ರೋಡಲ್ಲಿ ಪೊಲೀಸ್ ಸ್ಟೇಷನ್ ಅವರು ಒಂದು ಟೂನಿಂಗ್ ಗಾಡಿನೇ ಇಡಬೇಕು ಸರ್. ಅದು ಗಾಡಿ ಕೆಟ್ಟೋಯ್ತಂದರೆ ಅದು ಎತ್ಕೊಂಡು ಹೋಗಿ ಸೈಡ್ಗೆ ಹಾಕೋಕ್ಕೆ. ಯಾಕಂದರೆ ಇಲೆಕ್ಟ್ರಿಕ್ ಬಸ್ಸು ಓಲ್ವಾ ಬಸ್ಗಳು ಇದೆಯಲ್ಲ ಸರ್, ಇಲೆಕ್ಟ್ರಿಕ್ಕು ಕಾರ್ಗಳು, ಅದು ಅಲ್ಲೇ ಲಾಕ್ ಆಗಿಬಿಡ್ತದೆ. ಅಲ್ಲಿ ಲಾಕ್ ಆದರೆ ಅದು ಮೂವ್ ಮಾಡೋಕ್ಕಾಗಲ್ಲ ಸರ್, ತಳ್ಳೋಕ್ಕೂ ಆಗಲ್ಲ. ಅದು ಬೇರೆ ಇಂಜಿನ್ ಗಾಡಿ ಅಂದರೆ ತಳ್ಬೋದು, ಈ ಗಾಡಿಗಳು ತಳ್ಳೋಕ್ಕಾಗಲ್ಲ. ಅದೊಂದು ಸರ್. ಇನ್ನೊಂದು ಈ ಚರಂಡಿಗಳಿಂದ ಇದಾವಲ್ಲ ಸರ್, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕ್ಲೀನ್ ಮಾಡಬೇಕು ಸರ್ ಫಸ್ಟು. ಮತ್ತೆ ಏನು ಮಾಡಬೇಕು ಸರ್, ಅಂಡರ್ ಪಾಸ್ಗಳಲ್ಲಿ ಪಂಪ್ ಸೆಟ್ಗಳು ಸಿಸ್ಟಮ್ ಮಾಡಬೇಕು ಸರ್. ನೀರು ಓವರ್ಫುಲ್ ಆದರೆ ಪಂಪ್ ಸೆಟ್ಗಳು ಸಿಸ್ಟಮ್ ಮಾಡಬೇಕು ಆ ನೀರು ಎತ್ತಾಕೋಕ್ಕೆ. ಅದನ್ನು ಮಾಡಿದ್ರೆ ಸರ್ ನೀರು ಇಲ್ಲಿ ಸೇಲಂ ಬ್ರಿಡ್ಜ್ ಒಂದಿದೆ ಸರ್, ಕಾಡು ಬಿಸ್ನಳ್ಳಿ ಬ್ರಿಡ್ಜ್ ಇದೆ, ಅಲ್ಲೆಲ್ಲ ನೀರು ನಿಂತ್ಕೊಂತದೆ ಸರ್. ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನೀರು ಇದೇನಾಗುತ್ತೆ ಸರ್, ಎಲ್ಲ ನೀರು ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಹೋಗೋಕ್ಕೆ ಜಾಗನೇ ಇರಲ್ಲ. ಮತ್ತು ಇಲ್ಲಿ ಬೆಲಂಡೂರು ರೋಡಲ್ಲಿ ಸರ್ ಹೊಸ ಈಗ ರೋಡ್ ಆಗಿದೆ. ಇವಾಗ ಮೊನ್ನೆ ಸ್ವಲ್ಪ ಶನಿವಾರ ಭಾನುವಾರ ಸ್ವಲ್ಪ ಮಳೆ ಆಗಿದೆ, ಅಷ್ಟಕ್ಕೆ ನೀರು ನಿಂತೋಗಿದೆ. ಇನ್ನೂ ನೀರು ಮಳೆ ಬಂದರೆ ಏನಾಗುತ್ತೆ ಸರ್, ಒಂದು ಟೈಮ್ ಆಯ್ತಲ್ಲ ಸರ್, ಬೆಲಂದೂರು ನಮ್ಮ ಫ್ಲೇವರ್ ಹತ್ರ ಎಲ್ಲ ಹೊರಟಿಗೆ ಬೆಂಗಳೂರು ಗೊತ್ತಾಯಿತು. ಆ ಥರ ಸಂಭಾವನೆ ಆಗೋ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಸರ್. ಈ ವರ್ಷ ಮಳೆನೂ ಚೆನ್ನಾಗಿ ಬರುತ್ತಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮದು ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ತುಂಬ ರಿಕ್ವೆಸ್ಟ್ ಏನಿದೆ ಅಂದರೆ, ಅಲರ್ಟ್ ಆಗಿ ಸರ್, ಗ್ರೌಂಡಲ್ಲಿ ಕೆಲಸ ಮಾಡೋರಿಗೆ ಕೆಲಸಕ್ಕೆ ಹಾಕಬೇಕಂತ ನಮ್ಮದೊಂದು ದೊಡ್ಡ ವಿನಂತಿ ಇದೆ ಸರ್. ಮತ್ತು GB ಅವರ ಆಫೀಸರ್ಗಳು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಬೇಕು, ರೆಸ್ಪಾನ್ಸ್ಗಳು ಮಾಡಿ ಜನರಿಗೆ ತೊಂದರೆ ಆದಂಗೆ ಗ್ರೌಂಡಲ್ಲಿ ಬಂದು ನೋಡಿದ್ರೆ ಸರ್ ಅವಾಗ ತೊಂದರೆ ಗೊತ್ತಾಗುತ್ತೆ. ಮಳೆ ಬಂದ ಮೇಲೆ ಅವ್ರು ಆಮೇಲೆ ಬಂದು ಪ್ರಯೋಜನ ಇಲ್ಲ ಸರ್. ಮಳೆ ಬರೋಕ್ಕಿಂತ ಮುಂಚೆ ಬಂದುಬಿಟ್ಟು ಕೆಲಸಗಳು ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಸರ್. ಸರ್ಕಾರಕ್ಕೂ ಭಯ, ಜನರಿಗೂ ಯಾರಿಗೂ ತೊಂದರೆ ಆಗಲ್ಲ ಸರ್, ಮತ್ತು ಆಫೀಸರ್ಗೂ ಯಾರಿಗೂ ಹಿಡಿ ಶಾಪ ಹಾಕಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯ ಜನರು ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಜಾಮ್ನ ಸಮಸ್ಯೆ ಇರ್ಬೋದು, ಹೀಗೆ ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳನ್ನು ಮಳೆಗಾಲದ ಸಂದರ್ಭದಲ್ಲಿ ಅನುಭವಿಸ್ತೀವಿ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ದೊಡ್ಡದಾದಂತಹ ಮಳೆಗಾಲ ಇನ್ನೂ ಬಾಕಿ ಇದೆ. ಹಾಗಾಗಿ ಸರ್ಕಾರ ಈಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ HG ಜೊತೆ ದಿನೇಶ್ ದೊಡ್ಡಮನೆ, ಪ್ರಜಾವಾಣಿ, ಬೆಂಗಳೂರು.